ನಾನು RSS ಸಮವಸ್ತ್ರದಲ್ಲಿ ಇವತ್ತು ಬಂದಿದ್ದೀನಿ. ಇವತ್ತು ಇಡೀ ದೇಶಾದ್ಯಂತ ಮಾಡ್ತಾ ಇದ್ದೀವಿ. ನಾನೇನ್ ತಪ್ಪು ಮಾಡಿದ್ದೀನಿ? ಕರಿ ಟೋಪಿ ಬಾಯಿಲ್ಲಿ ಕರಿ ಟೋಪಿ MLA ಕರಿ ಟೋಪಿ MLA ನೀವು ನನಗೆಲ್ಲ ಬಾರೋ ಇಲ್ಲಿ ಕರಿ ಟೋಪಿ ಅಂದಿರೋದು. 5 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಒಂದು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಜನತೆಗೆ ಅವಮಾನಿಸಿರೋದಿದೆ. ನಿಮ್ಮ ನುಡಿಮುತ್ತುಗಳಿದ್ವಲ್ಲ, ಹೆಣ್ಣನ್ನ ಯಾವ ಭಾವನೆಯಲ್ಲಿ ನೋಡ್ತೀರಿ ಅಂತ ನಿಮ್ಮ ನುಡಿಮುತ್ತುಗಳು ಈ ರಾಜ್ಯದ ಜನ ಕೇಳಿದಾರ್ರಿ. ಒಬ್ಬ ಗುತ್ತಿಗೆದಾರನನ್ನ ಮನೆಗೆ ಕರೆದು ಆತನಿಗೆ ಲಂಚದ ಬೇಡಿಕೆ ಇಟ್ಟು, ನೀನು ಲಂಚ ಕೊಡಕ್ಕಾಗದೆ ಹೋದ್ರೆ ನಿನ್ನ ಹೆಂಡತಿ ಮಗಳನ್ನ ನನ್ನ ಮಂಚಕ್ಕೆ ಕಳಿಸು ಅಂತ ಹೇಳಿದಂತ ಮಹಾನ್ ಪುರುಷ ಅಲ್ವೇನ್ರಿ ನೀವು? ಹಲೋ, ಹಾಯ್, ನಮಸ್ಕಾರ. ಕರಿ ಟೋಪಿ ಕಾಮಿಡಿಗಳು, ಕರಿ ಟೋಪಿ ಕಥೆಗಳು. ಇವತ್ತು ಕರಿ ಟೋಪಿಗೆ ಸಂಬಂಧಪಟ್ಟ ಹಾಗೆ 2 ಟಾಪಿಕ್ಗಳನ್ನು ನಾನು ಚರ್ಚೆ ಮಾಡುತ್ತೇನೆ. ಮೊದಲನೇ ಟಾಪಿಕ್ಕು, ಪ್ರಿಯಾಂಕಾ ಖರ್ಗೆ ಅವರು ಸರ್ಕಾರಕ್ಕೆ ಬರೆದಂಥ ಒಂದು ಪತ್ರ, RSS ಎಂಬ ಸಂಘಟನೆಯನ್ನು ಸರ್ಕಾರಿ ಜಾಗಗಳಿಂದ ದೂರ ಇಡಿ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಅದನ್ನು. ಇನ್ನೊಂದು, ರಾಜರಾಜೇಶ್ವರಿ ನಗರ ಕ್ಷೇತ್ರದ ಶಾಸಕ ಹೆಣ್ಣು 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 ಅಂಥೇಳಿ ಕನಸು ಮನಸ್ಸಿನಲ್ಲೂ ಕೂಡ ಕಂಗಿಡುವಂಥ ಶಾಸಕ ಮುನರತ್ನ ನಾಯ್ಡು ಅವರ ಕರಿ ಟೋಪಿ ಕದನ. ಕರಿ ಟೋಪಿಗೆ ಸಂಬಂಧಪಟ್ಟ ಹಾಗೆ 2 ಟಾಪಿಕ್ಕು, ಒಂದೇ ಲಿಂಕು, ಒಂದೇ ಕಡೆ ಹೋಗಿ ಈ ಟಾಪಿಕನ್ನು ಮುಗಿಸ್ತೀನಿ ನಾನು. ಮೊದಲಿಗೆ ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ಈಗ RSSನ ಕಾರ್ಯಕರ್ತರು, BJP ನಾಯಕರು, RSS ಕೃಪಾಪೋಷಿತ ಮಾಧ್ಯಮಗಳು, ಆಲ್ಮೋಸ್ಟ್ ಅವರೇ ಇರೋದು ಬಿಡಿ, ಆಲ್ಮೋಸ್ಟ್ ಅದೇ ಮನಸ್ಥಿತಿಯವರು ಎಲ್ಲರೂ ಕೂಡ ಮುಗಿಬಿದ್ದಿದ್ದಾರೆ. 10 ಪ್ರಿಯಾಂಕಾ ಖರ್ಗೆ ಬಂದರೂ ಕೂಡ RSSನ ನಿಷೇಧ ಮಾಡೋಕ್ಕೆ ಆಗಲ್ಲ ಅಂತೇಳಿ ನಿನ್ನೆ ಪಬ್ಲಿಕ್ ಟಿವಿಯಲ್ಲಿ ರಂಗಣ್ಣ ಡೈಲಾಗ್ ಕೂಡ ಹೊಡೆದಿದ್ದಾರೆ, ಮೊನ್ನೆ ಅನಿಸುತ್ತೆ. ಅದೇ ಥರ RSS ಸಂಬಂಧಪಟ್ಟ ಹಾಗೆ ಯಾವ್ಯಾವ ಮಾಧ್ಯಮಗಳಿದ್ದಾರೆ, ಯಾವ್ಯಾವ ಕಾರ್ಯಕರ್ತಿದ್ದಾರೆ, ಯಾರ್ಯಾರು ಹಿಂಬಾಲಕರಿದ್ದಾರೆ, ಎಲ್ಲರೂ ಕೂಡ ಪ್ರಿಯಾಂಕಾ ಖರ್ಗೆಗೆ ಸವಾಲು ಮೇಲೆ ಸವಾಲು ಹಾಕಿದ್ದಾರೆ. BJP ನಾಯಕರು ವಿಜಯೇಂದ್ರ ಸೇರಿದ ಹಾಗೆ ಎಲ್ಲರೂ ನಿಮಗೆ ತಾಕತ್ತಿದ್ರೆ RSSನ ನಿಷೇಧ ಮಾಡಿ ನೋಡೋಣ ಅಂಥೇಳಿ ಸವಾಲನ್ನು ಹಾಕಿದ್ದಾರೆ. RSSನ ನಿಷೇಧ ಮಾಡಿ ಅಂತ ಪ್ರಿಯಾಂಕಾ ಖರ್ಗೆ ಆ್ಯಕ್ಚುಲಿ ಹೇಳೇ ಇಲ್ಲ. ಒಂದು ವೇಳೆ ಹಾಗೆ ಹೇಳಿದ್ರು ಅದೇನೋ ತಪ್ಪಿಲ್ಲ ಬಿಡಿ. ಈ ದೇಶದಲ್ಲಿ ಅದಾಗಲೇ 3 ಸಲ ನಿಷೇಧ ಆಗಿರುವಂಥ ಸಂಘಟನೆ. ಯಾಕೆ ನಿಷೇಧ ಆಯಿತು ಆ ವಿವರಣೆಯನ್ನು ನಾನು ಸ್ಫುಟವಾಗಿ ಕೊಡ್ತೀನಿ. ಬಾಳೆಯನ್ನು ತಲೆ ತಿನ್ನೋಕ್ಕೆ ಹೋಗಲ್ಲ, ಎಲ್ಲ ಹಳೆ ಕಥೆಗಳು ಆಲ್ಮೋಸ್ಟ್ ನಿಮಗೆ ಗೊತ್ತಿರ್ತದೆ. 10 ಪ್ರಿಯಾಂಕಾ ಖರ್ಗೆ ಬಂದರು, RSS ನಿಷೇಧ ಮಾಡೋಕ್ಕಾಗಲ್ಲ. ಪ್ರಿಯಾಂಕಾ ಖರ್ಗೆ ಈ ದೇಶದ ಪ್ರಧಾನಮಂತ್ರಿ ಆದರೂ ಕೂಡ RSSನ್ನು ನಿಷೇಧ ಮಾಡೋಕ್ಕೆ ಸಾಧ್ಯ ಇಲ್ಲ, ತಾಕತ್ತಿದ್ರೆ ಮಾಡಿ, ಈ ಥರ ಸವಾಲು ಆಗ್ತಿದ್ದಾರೆ. 10 ಜನ ಪ್ರಿಯಾಂಕಾ ಖರ್ಗೆ ಬೇಕಾಗಿರಲಿಲ್ಲ. ಈ ದೇಶದಲ್ಲಿ 3 ಬಾರಿ ಸ್ವತಂತ್ರ ಬಂದಂಥ ಹೊಸದರಲ್ಲಿ, ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಹಾಗೂ 1992 ಬಾಬರಿ ಮಸೀದಿ ಡೆಮಾಲಿಷ್ ಆದಾಗ 3 ಬಾರಿ RSS ನಿಷೇಧ ಆಗಿದೆ. ಮೊದಲಿಗೆ RSS ನಿಷೇಧ ಮಾಡಿದ್ದು ಸರ್ದಾರ್ ವಲ್ಲಭಭಾಯಿ ಪಟೇಲ್, ಅವತ್ತು ದೇಶದ ಗೃಹ ಮಂತ್ರಿ ಆಗಿದ್ದರು. ಅವರನ್ನು 10 ಜನ ಬಂದುಬಿಟ್ಟು RSSನ ನಿಷೇಧ ಮಾಡಲಿಲ್ಲ. ಒಬ್ಬ ವಲ್ಲಭಭಾಯಿ ಪಟೇಲ್ RSSನ ನಿಷೇಧ ಮಾಡ್ತಾರೆ. ಗಾಂಧಿ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ನಾಥುರಾಮ್ ಗೋಡ್ಸೆ ಗಾಂಧೀಜಿಯವರನ್ನು ಕೊಲೆ ಮಾಡಿರ್ತಾನೆ. ಅವ್ರ ಜೊತೆ ಸಾವರ್ಕರ್ ಮತ್ತು RSSನ ಸಂಸ್ಥಾಪಕರಲ್ಲಿ ಒಬ್ಬರಾದ ಗೋಲ್ವಾಲ್ಕರ್ ಇವರೆಲ್ಲ ಸೇರಿಕೊಂಡು ಗಾಂಧಿ ಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ನಾಥುರಾಮ್ ಗೋಡ್ಸೆಯನ್ನು ಬಿಟ್ಟು ಕೊಲೆ ಮಾಡಿಸಿದ್ದಾರೆ ಅಂತ ಹೇಳ್ಬಿಟ್ಟು ಅವತ್ತಿನ ಆರೋಪ ಇತ್ತು. ಆ ಸಂದರ್ಭದಲ್ಲಿ RSSನ ನಿಷೇಧ ಮಾಡಿದ್ದಾರೆ. ಜನವರಿ 30, 1948ರಲ್ಲಿ ಒಬ್ಬನೇ ಒಬ್ಬ ಸರ್ದಾರ್ ವಲ್ಲಭಭಾಯಿ ಪಟೇಲ್ RSSನ ನಿಷೇಧ ಮಾಡಿದ್ದು. ಅವತ್ತು 10 ಜನ ವಲ್ಲಭಭಾಯಿ ಪಟೇಲ್ ಅವರು ಬಂದಿರಲಿಲ್ಲ. ಇನ್ನು 1975ರಿಂದ 1977ರವರೆಗೆ RSSನ ನಿಷೇಧ ಮಾಡಿದರು. ಆಗ ನಿಷೇಧ ಮಾಡಿದ್ದು ಶ್ರೀಮತಿ ಇಂದಿರಾ ಗಾಂಧಿ ಅವರು. ತುರ್ತು ಪರಿಸ್ಥಿತಿಯ ಸಂದರ್ಭ, ಮುಸ್ಲಿಂ ಸಂಘಟನೆಗಳು ಸೇರಿದ ಹಾಗೆ RSSನ ಇಂದಿರಾ ಗಾಂಧಿ ಅವರು ನಿಷೇಧ ಮಾಡುತ್ತಾರೆ. ಆಗ ಕೂಡ 10 ಇಂದಿರಾ ಗಾಂಧಿ ಬಂದು RSSನ ನಿಷೇಧ ಮಾಡಿದ್ದಲ್ಲ, ಒಬ್ಬ ಮಹಿಳೆ RSSನ ನಿಷೇಧ ಮಾಡಿದರು. ಅದಾದಮೇಲೆ 1992 ಬಾಬರಿ ಮಸೀದಿ ಡೆಮಾಲಿಷ್ ಆಯಿತು. ಈಗ ಅಲ್ಲಿ ರಾಮ ಮಂದಿರವನ್ನು ನಿರ್ಮಿಸಲಾಗಿದೆ. ಅದೇನು ಡೆಮಾಲಿಷ್ ಮಾಡಿದ್ರು ಅದೇ ಸಂತತಿ ಇವತ್ತು ಅಲ್ಲಿ ಮಂದಿರವನ್ನು ಕಟ್ಟಿದೆ. ಆ ಸಂದರ್ಭದಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಗಲಾಟೆ, ಸಂಘರ್ಷಗಳಾಗ್ತವೆ. ಸಾವಿರಾರು ಜನ ಏನೋ ಸತ್ತು ಹೋಗ್ತಾರೆ ಆ ಸಂಘರ್ಷದಲ್ಲಿ. ಆ ಗಲಭೆಗೆ ಸಂಚು ರೂಪಿಸಿದ ಆರೋಪದಲ್ಲಿ RSSನ ನಿಷೇಧ ಮಾಡ್ತಾರೆ. ನಿಷೇಧ ಮಾಡಿದ್ದು ಆಗಿನ ಕಾಂಗ್ರೆಸ್ ಸರ್ಕಾರ, ಪ್ರಧಾನಮಂತ್ರಿ ಆಗಿದ್ದವರು PV ನರಸಿಂಹರಾವ್ ಅವರು. PV ನರಸಿಂಹರಾವ್ 10 ಜನ ಬಂದುಬಿಟ್ಟು RSSನ ನಿಷೇಧ ಮಾಡಲಿಲ್ಲ, ಒಬ್ಬರೇ ಮಾಡಿತ್ತು. ಎಲ್ಲ ಒಬ್ಬೊಬ್ಬರೇ ಮಾಡೋದು.
ಸುಮ್ಮನೆ ಡೈಲಾಗ್ ಪಂಚ್ ಡೈಲಾಗ್ ಅಷ್ಟೇ. ಈಗ ಪ್ರಿಯಾಂಕಾ ಖರ್ಗೆ RSS ನಿಷೇಧ ಮಾಡಬೇಕು ಅಂತ ಹೇಳಿದ್ರು ಕೂಡ ಅದೇನು ತಪ್ಪಾಗಲ್ಲ. ಅನೇಕ ಕ್ರಿಮಿನಲ್ ಪ್ರಕರಣಗಳು, ಅನೇಕ ಕೇಸುಗಳು RSS ಸಂಬಂಧಪಟ್ಟಾಗಿದೆ. ಈ ದೇಶದ ಸಮಗ್ರತೆ, ಈ ದೇಶದ ಸಾರ್ವಭೌಮತ್ವಕ್ಕೆ ವಿರುದ್ಧವಾಗೋದು ಕಾರ್ಯನಿರ್ವಹಿಸುತ್ತೆ. RSSನ ಸಿದ್ಧಾಂತ, RSSನ ಗುರಿ ಈ ದೇಶದ ಸಮಗ್ರತೆಗೆ ವಿರುದ್ಧವಾಗಿದೆ, ಈ ದೇಶದ ಐಕ್ಯತೆಗೆ ವಿರುದ್ಧವಾಗಿದೆ. ಅವರ ಬಂಚ್ ಆಫ್ ಥಾಟ್ಸ್ ಈ ಸಮಾಜದಲ್ಲಿ, ಈ ದೇಶದಲ್ಲಿ ಒಡಕನ್ನುಂಟು ಮಾಡುತ್ತೆ. ಇದರ ಬಗ್ಗೆ ಹಲವಾರು ಜನ ಮಾತಾಡಿದ್ದಾರೆ. ಅವರ ಬಂಚ್ ಆಫ್ ಥಾಟ್ಸ್ ಅನ್ನು ನೀವು ಓದ್ತಾ ಹೋದ್ರೆ ಎಲ್ಲ ವಿವರಗಳು ಸಿಗ್ತವೆ. ಈ ವಿಚಾರವನ್ನು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಡಿಯಲ್ಲಿ ತಂದು ಮಾತಾಡುವ ಪ್ರಯತ್ನ ಮಾಡಿದ್ರೆ ಅದನ್ನ ಮೂರ್ಖತನ ಅಂತ ಹೇಳ್ತಾರೆ. ಅದನ್ನ ನಾವು ಮಾತಾಡಕ್ಕೆ ಹೋಗ್ಬಾರ್ದು. ಈಗ ಪ್ರಿಯಾಂಕಾ ಖರ್ಗೆ ಅವರು ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ RSS ಮೇಲೆ ನಿರ್ಬಂಧ ಹೇರಬೇಕು ಅಂತ ಹೇಳಿದ್ದಾರೆ. ಈಗ RSSಗೆ 100 ವರ್ಷ ಆಯಿತು. 100 ವರ್ಷ ಆಗುವಷ್ಟರಲ್ಲಿ ಈ ದೇಶವನ್ನು ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರು ನಿರ್ದಿಷ್ಟವಾದ ಗುರಿಯಲ್ಲೇ ಬಂದರು. 20% ಕೂಡ ಅದರಲ್ಲಿ ಯಶಸ್ವಿ ಆಗಲಿಲ್ಲ. ಅವರು ಲಕ್ಷಾಂತರ ಶಾಖೆಗಳನ್ನು ಮಾಡಿರ್ಬೋದು, ಎಲ್ಲ ವಲಯದಲ್ಲೂ ಅವರು ಹಾಸು ಹೋಗಕ್ಕೆ ಕುಳಿತಿರ್ಬೋದು. ಆದರೆ ರಾಜಕೀಯವಾಗಿ, ಸಾಮಾಜಿಕವಾಗಿ 20% ಕೂಡ ಅವರು ಯಶಸ್ಸು ಸಾಧಿಸಿಲ್ಲ. ಅದೇ RSS ಇವತ್ತು ಸರ್ಕಾರಿ ಜಾಗಗಳಲ್ಲಿ, ದೇವಸ್ಥಾನಗಳಲ್ಲಿ ಸರ್ಕಾರದ ಕಂಟ್ರೋಲ್ ಇರೋದು, ಶಾಲಾ ಕಾಲೇಜುಗಳ ಆವರಣಗಳಲ್ಲಿ ವಿತೌಟ್ ಪರ್ಮಿಷನ್ RSSಗೆ 100 ವರ್ಷ ಆಯಿತು ಅಂತ ಹೇಳ್ಬಿಟ್ಟು ಪಥಸಂಚಲನ ಮಾಡ್ತಾರೆ, ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಈ ದೇಶದಲ್ಲಿ ಅಥವಾ ಈ ರಾಜ್ಯದಲ್ಲಿ ಒಂದು ಕಾನೂನು ಅಂತಿದೆ. ಇಲ್ಲಿ ಒಂದು ಒಳ್ಳೆಯ ವಿಚಾರಕ್ಕೆ ನಾನು ಪ್ರತಿಭಟನೆ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಈಗ ನಿರುದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಹೋರಾಟ ಮಾಡಬೇಕು, ಮನವಿ ಸಲ್ಲಿಸಿ ಸಾಕಾಗೋಗಿದೆ ಈ ಸರ್ಕಾರಕ್ಕೆ. ಹಾಗಾಗಿ ನಾವೆಲ್ಲ ಸ್ಟೂಡೆಂಟ್ಸ್ಗಳು ಸೇರಿ ಒಂದು ಹೋರಾಟ ಮಾಡಬೇಕು ಅಂತ ಹೇಳ್ಬಿಟ್ಟು ಹೋಗಿ ಇಮಿಡಿಯೇಟ್ ಆಗಿ ಎಲ್ಲಿ ಬೇಕು ಅಲ್ಲಿ ಕೂತ್ಕೊಂಡು ಹೋರಾಟ ಮಾಡೋಕ್ಕಾಗಲ್ಲ. ನೀವು ಏನೇ ಹೋರಾಟ ಮಾಡಬೇಕಂದ್ರೆ ಪೊಲೀಸರಿಂದ ಪರ್ಮಿಷನ್ ತಗೋಬೇಕು. ಅದಕ್ಕಂತ ನಿರ್ದಿಷ್ಟ ಜಾಗವನ್ನು ಅವರು ಫಿಕ್ಸ್ ಮಾಡಿಕೊಡ್ತಾರೆ. ನೀವು ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸಿ, ಮುಗೀತು. ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರಬೇಡಿ. ಈಗ ಉದ್ಯೋಗ, ನಿರುದ್ಯೋಗ, ಮೀಸಲಾತಿ, ಸಾಮಾಜಿಕ ಹಕ್ಕು, ಮೂಲಭೂತ ಸೌಕರ್ಯದ ವಿಚಾರಕ್ಕೆ ನಾನು ಪ್ರತಿಭಟನೆ ಮಾಡ್ತೀನಿ, ನಾನು ಬದುಕಬೇಕಪ್ಪ ಅದಕ್ಕೆ ಪ್ರತಿಭಟನೆ ಮಾಡ್ತೀನಿ ಅಂದರೂ ಕೂಡ ಪರ್ಮಿಷನ್ ತಗೋಬೇಕು. ಹೀಗಿರಬೇಕಾದ್ರೆ ನಮ್ಮ ಸಂಘಟನೆಗೆ 100 ವರ್ಷ ಆಯಿತು ಅಂತ ಹೇಳ್ಬಿಟ್ಟು ವಿತೌಟ್ ಪೊಲೀಸ್ ಪರ್ಮಿಷನ್ ಸರ್ಕಾರಿ ಶಾಲಾ ಕಾಲೇಜಿನ ಮೈದಾನಗಳಲ್ಲಿ, ದೇವಸ್ಥಾನದ ಜಾಗದಲ್ಲಿ, ಎಲ್ಲೆಂದ್ರಲ್ಲಿ ಇವ್ರಿಗೆ ಇಷ್ಟ ಬಂದಂಗೆ ಪಥಸಂಚಲನ ಕಾರ್ಯಕ್ರಮಗಳನ್ನು ಮಾಡಿದ್ರೆ ಏನರ್ಥ? ಒಬ್ಬೊಬ್ಬರಿಗೆ ಒಂದೊಂದು ನ್ಯಾಯ ಮಾಡ್ತೀರಾ? ಅವ್ರೇನು ಮೇಲಿಂದ ಕೆಳಗೆ ಇಳ್ಕೊಂಬಂದಿದ್ದಾರಾ? ಆ ಆ್ಯಂಗಲ್ನಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಸರ್ಕಾರಕ್ಕೆ ಒಂದು ಮನವಿ ಪತ್ರವನ್ನು ಬರೀತಾರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ. ಜನ ಸಮುದಾಯದಲ್ಲಿ ದ್ವೇಷ ಬಿತ್ತುವ ವಿಭಜಕ ಶಕ್ತಿಗಳು ತಲೆ ಎತ್ತಿದಾಗ ಅವುಗಳನ್ನು ನಿಗ್ರಹಿಸುವುದಕ್ಕಾಗಿ ಹಾಗೂ ದೇಶದ ಜಾತ್ಯತೀತ ಮೌಲ್ಯಗಳನ್ನು ಎತ್ತಿ ಹಿಡಿಯುವುದಕ್ಕಾಗಿ ಸಮಗ್ರತೆ, ಸಮಾನತೆ ಮತ್ತು ಏಕತೆಯ ಮೂಲಭೂತ ತತ್ವಗಳನ್ನೊಳಗೊಂಡ ಸಂವಿಧಾನವು ನಮಗೆ ಅಧಿಕಾರವನ್ನು ನೀಡುತ್ತೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಂಬ ಹೆಸರಿನ ಸಂಘಟನೆಯು ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳು ಹಾಗೂ ಸಾರ್ವಜನಿಕ ಸರ್ಕಾರಿ ಮೈದಾನಗಳನ್ನು ಬಳಸಿಕೊಂಡು ಶಾಖೆ ನಡೆಸುತ್ತಾ ಘೋಷಣೆಗಳನ್ನು ಕೂಗುತ್ತಾ ಮಕ್ಕಳು ಮತ್ತು ಯುವ ಸಮುದಾಯದ ಮನಸ್ಸಿನಲ್ಲಿ ಭಾರತದ ಏಕತೆಯ ವಿರುದ್ಧವಾಗಿ ಹಾಗೂ ಸಂವಿಧಾನದ ಆಶಯಗಳ ವಿರುದ್ಧವಾಗಿ ನಕಾರಾತ್ಮಕ ಆಲೋಚನೆಗಳನ್ನು ತುಂಬಲಾಗುತ್ತೆ. ಪೊಲೀಸ್ ಅನುಮತಿ ಪಡೆಯದೆ ದೊಣ್ಣೆಗಳನ್ನು ಹಿಡಿದು ಆಕ್ರಮಣಕಾರಿ ಪ್ರದರ್ಶನ ನಡೆಸುವ ಮೂಲಕ ಮುಗ್ಧ ಮಕ್ಕಳು ಹಾಗೂ ಯುವ ಜನರ ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀರಲಾಗ್ತಿದೆ. ನಾಡಿನ ಮಕ್ಕಳು ಯಾವ ಸಮುದಾಯ, ಸಾರ್ವಜನಿಕರು ಮತ್ತು ಸಮಾಜದ ಸ್ವಾಸ್ಥ್ಯದ ಹಿತದೃಷ್ಟಿಯಿಂದ ಸರ್ಕಾರಿ ಶಾಲೆಗಳು ಹಾಗೂ ಸರ್ಕಾರದ ಅನುದಾನಿತ ಶಾಲೆಗಳು ಮತ್ತು ಮೈದಾನಗಳು, ಉದ್ಯಾನವನಗಳು, ಮುಜರಾಯಿ ಇಲಾಖೆಯ ದೇವಸ್ಥಾನಗಳು, ಪುರಾತತ್ವ ಇಲಾಖೆಯ ಸ್ಥಳಗಳು ಸೇರಿದಂತೆ ಯಾವುದೇ ಸರ್ಕಾರಿ ಸ್ಥಳಗಳಲ್ಲಿ RSS ಸಂಘಟನೆಯು ಶಾಖೆ, ಸಾಂಘಿಕ ಅಥವಾ ಬೈಠಕ್ ಹೆಸರಿನಲ್ಲಿ ನಡೆಸುವ ಎಲ್ಲ ಬಗೆಯ ಚಟುವಟಿಕೆಗಳಿಗೆ ನಿಷೇಧ ಹೇರಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತೇನೆ. ಈಗ ಪ್ರಿಯಾಂಕಾ ಖರ್ಗೆ ಅವರು ಬರೀ ಪರ್ಮಿಷನ್ ಬಗ್ಗೆ ಮಾತ್ರ ಮಾತಾಡಿಲ್ಲ, ನಿಷೇಧದ ಬಗ್ಗೆ ಮಾತಾಡಿದ್ದಾರೆ. ಅಂದರೆ ಇವರು ಕಾರ್ಯಕ್ರಮ ನಡೆಸೋದಕ್ಕೆ ಅವಕಾಶ ಕೊಡಬೇಡಿ, ಪರ್ಮಿಷನ್ನೇ ಕೊಡಬೇಡಿ ಅಂತ ಹೇಳಿದ್ದಾರೆ. ಅವರು ದೊಣ್ಣೆ ಹಿಡ್ಕೊಂಡೆಲ್ಲ ಸಮಾಜದ ಸ್ವಾಸ್ಥ್ಯವನ್ನು ಕದಡ್ತಾರೆ, ದ್ವೇಷ ಭಾವನೆಯನ್ನು ಮೂಡಿಸ್ತಾರೆ ಚಿಕ್ಕ ಮಕ್ಕಳ ಕೈಯಲ್ಲೆಲ್ಲ. ಧರ್ಮಗಳ ಸಂಘರ್ಷದ ಕಾನ್ಸೆಪ್ಟ್ನಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆಯ ಆಧಾರದಲ್ಲಿ ಸಮರ್ಥನೆ ಮಾಡಿಕೊಳ್ಳುವಂತಹ ಅವಕಾಶ ಮತ್ತು ಹಕ್ಕು RSSಗಿದೆ. ನಮ್ಮ ಮೇಲೆ ಏನು ಕೇಸ್ ಇದೆ ಹೇಳಿ ನೋಡೋಣ, ನಮ್ಮ ಮೇಲೆ ಏನೇನು ಕ್ರಿಮಿನಲ್ ಕೇಸ್ಗಳಿದೆ ಅದನ್ನು ನಮ್ಮ ಮುಂದಿಡಿ. ನಮ್ಮ ದೇಶದಲ್ಲಿ 3 ಸಲ RSS ನಿಷೇಧ ಆಯಿತು, ಆದರೆ ನಿಷೇಧ ಮಾಡಿದ್ದೇ ತಪ್ಪಿತ್ತು, ಅದು ಟಾರ್ಗೆಟ್ ಮಾಡಿದ್ದು. ನಾವು ನಿಜಕ್ಕೂ ದೇಶ ಕಟ್ಟೋರು. ಇವರು ನೀವು ಮಾಡಿದಂತಹ ತಪ್ಪುಗಳ ಡಾಕ್ಯುಮೆಂಟ್ ಇಟ್ಟಾಗ ಆ ತಪ್ಪುಗಳು ನಮಗೆ ಸಂಬಂಧಪಟ್ಟಿದ್ದೇ ಅಲ್ಲ, ನಾವು ದೇಶಭಕ್ತರಿದ್ದೀವಿ, ನಾವು ರಾಷ್ಟ್ರೀಯತೆಯ ಪರವಾಗಿ ಕೆಲಸ ಮಾಡೋರು ಅಂತ ಹೇಳ್ಬಿಟ್ಟು ನೀವು ಡಾಕ್ಯುಮೆಂಟ್ ಇಡಿ. ಅದು ಬಿಟ್ಟು 10 ಜನ ಬಂದರೂ ಆಗಲ್ಲ, 100 ಜನ ಬಂದರೂ ಆಗಲ್ಲ. ಈ ಬೆದರಿಸುವ, ಉಡಾಫೆ ಮಾಡುವ, ಧಿಕ್ಕರಿಸುವ ಪ್ರಯತ್ನಗಳು ಏನು ಪ್ರಯೋಜನ ಆಗಲ್ಲ. ಯಾಕಂದರೆ ಈ ದೇಶದಲ್ಲಿ RSSನ ನಿಷೇಧ ಮಾಡಿರೋದು ಎಲ್ಲರೂ ಒಬ್ಬೊಬ್ಬರೇ.
10 ಜನ ಅಲ್ಲ ಅಂತ ಹೇಳ್ತಾ ಈಗ ಕರಿಟೋಪಿ ಕಾಳಗ ಮುನಿರತ್ನ ನಾಯ್ಡು ಬೆಂಗಳೂರು ನಡಿಗೆ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು RR ನಗರ ಕ್ಷೇತ್ರದಲ್ಲಿ. ನಾನು RSS ಸಮವಸ್ತ್ರದಲ್ಲಿ ಇವತ್ತು ಬಂದಿದ್ದೀನಿ. ಇವತ್ತು ಇಡೀ ದೇಶಾದ್ಯಂತ ಮಾಡ್ತಾ ಇದ್ದೀವಿ. ನಾನೇನು ತಪ್ಪು ಮಾಡಿದ್ದೀನಿ? ಕರಿ ಟೋಪಿ ಬಾಯಿಲ್ಲಿ ರೀ ಕರಿ ಟೋಪಿ MLA ರೀ ಕರಿ ಟೋಪಿ MLA ನೀವು ನನಗೆಲ್ಲ ಬಾರೋ ಇಲ್ಲಿ ಕರಿ ಟೋಪಿ ಅಂದಿರೋದು. 5 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಒಂದು ರಾಜರಾಜ ವಿಧಾನಸಭಾ ಕ್ಷೇತ್ರದ ಜನತೆಗೆ ಅವಮಾನಿಸಿರೋದು ಇದು. ನಿಮ್ಮ ನುಡಿಮುತ್ತುಗಳಿದ್ವಲ್ಲ, ಹೆಣ್ಣನ್ನ ಯಾವ ಭಾವನೆಯಲ್ಲಿ ನೋಡ್ತೀರಿ ಅಂತ ನಿಮ್ಮ ನುಡಿಮುತ್ತುಗಳು ಇಡೀ ರಾಜ್ಯದ ಜನ ಕೇಳಿದಾರ್ರಿ. ಒಬ್ಬ ಗುತ್ತಿಗೆದಾರನನ್ನ ಮನೆಗೆ ಕರೆದು ಆತನಿಗೆ ಲಂಚದ ಬೇಡಿಕೆ ಇಟ್ಟು, ನೀನು ಲಂಚ ಕೊಡಕ್ಕಾಗದೆ ಹೋದ್ರೆ ನಿನ್ನ ಹೆಂಡತಿ ಮಗಳನ್ನ ನನ್ನ ಮಂಚಕ್ಕೆ ಕಳಿಸು ಅಂತ ಹೇಳಿದಂತ ಮಹಾನ್ ಪುರುಷ ಅಲ್ವೇನ್ರಿ ನೀವು? ನಾನೊಬ್ಬ MLA ಇದ್ದೀನಿ, ಜೊತೆಗೆ ಡಾಕ್ಟರ್ ಮಂಜುನಾಥ್ MP ಇದ್ದಾರೆ. ನಮ್ಮನ್ನೆಲ್ಲ ನೀವು ತಾತ್ಸಾರ ಮಾಡಿ ಒಂದು ಕಾರ್ಯಕ್ರಮಕ್ಕೂ ಕರೆಯದೆ ಅವಮಾನ ಮಾಡಿ ನಿಮ್ಮ ಪಾಡಿ ನೀವು ಕಾರ್ಯಕ್ರಮ ನಡೆಸ್ತಾ ಇದ್ದೀರಾ. ಅಲ್ಲಿನ ಪರಾಜಿತ ಅಭ್ಯರ್ಥಿ ಮುನಿರತ್ನ ನಾಯ್ಡು ಹೇಳ್ತಾರೆ, ಅವ್ರ ವಿರುದ್ಧ 10-11 ಸಾವಿರ ಓಟಲ್ಲಿ ಲಾಸ್ಟ್ ಎಲೆಕ್ಷನಲ್ಲಿ ಸೋತೋಗಿದ್ರು. ಸುಮಾರು 5 ಲಕ್ಷ ಮತದಾರರಿರುವಂಥ ಒಂದು ದೊಡ್ಡ ಕ್ಷೇತ್ರ. ಕುಸುಮಾ ಅವರನ್ನು MLA ಮಾಡೋದಕ್ಕೋಸ್ಕರ, ಮಂತ್ರಿ ಮಾಡೋದಕ್ಕೋಸ್ಕರ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದೀರಾ, ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದೀರಾ, ನಂಗೆ ಅವಮಾನ ಮಾಡ್ತಾ ಇದ್ದೀರಾ, ನನ್ನನ್ನು ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀರಾ. ಪದೇ ಅದನ್ನು ಹೇಳ್ತಾರೆ, ನನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಮೊಟ್ಟೆ ಬಿದ್ದರೂ ಅದೇ, ಟೋಪಿ ತೆಗೆದ್ರು ಅದೇ, ಒದ್ರು, ಹಿಂಡಿದ್ರು, ಏನೇನೋ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಮೊನ್ನೆ ಒಂದಿಷ್ಟು ಗಲಾಟೆಗಳನ್ನು ಮಾಡಿಕೊಟ್ರು. ಈಗ ಪ್ರೋಟೋಕಾಲ್ ಏನಿದೆ, ಆ ಪ್ರೋಟೋಕಾಲಲ್ಲೇ ಫಾಲೋ ಆಗಿದೆಯೋ ಇಲ್ವೋ ಅನ್ನೋದು ಆ ಕಾರ್ಯಕ್ರಮದ ಆಯೋಜಕರಿಗೆ ಸಂಬಂಧಪಟ್ಟಂಥ ವಿಚಾರ. ನಿಜಕ್ಕೂ ಬೇಕು ಅಂತಲೇ ಒಬ್ಬ ಶಾಸಕರನ್ನು ಅವಾಯ್ಡ್ ಮಾಡಿದ್ದಾರೆ, ಅದು ಕೂಡ ಪ್ರೋಟೋಕಾಲಿಗೆ ಸಂಬಂಧಪಟ್ಟ ವಿಚಾರ. ಇನ್ನು DK ಶಿವಕುಮಾರ್ ಕರೆಕ್ಟ್ ಟೋಪಿ ಬಾ ಇಲ್ಲಿ ಅಂತ ಹೇಳಿದ್ದು, ನೀವು ದುರಹಂಕಾರದ ಲೇಯರ್ನಲ್ಲಿಟ್ಟು ವಾದ ಮಾಡೋದಾದರೆ ಅದು ನಿಮ್ಮ ಆಲೋಚನೆ, ನಿಮ್ಮ ವಿವೇಕಕ್ಕೆ ಬಿಟ್ಟಿದ್ದು. ಆದರೆ ಮುನಿರತ್ನ ನಾಯ್ಡು ಹಾಗೂ DK ಶಿವಕುಮಾರ್ ಅವರ ಸಂಬಂಧ ಎಲ್ಲಿಂದ? ಇದೇ ಮುನಿರತ್ನ ನಾಯ್ಡು ಹೇಳಿದರು, DK ಶಿವಕುಮಾರ್ ಹತ್ರ 20 ರೂಪಾಯಿ ಇಲ್ಲದಾಗ ನಾನು ಅವ್ರ ಜೊತೆಗಿದ್ದೆ ಅಂತ. ಅಂದರೆ ಅವರಿಬ್ಬರು ಆತ್ಮೀಯ ಸ್ನೇಹಿತರಾಗಿದ್ದರು ಒಂದು ಕಾಲದಲ್ಲಿ, ಅಥವಾ ಈಗಲೂ ಇರ್ಬೋದು. ರಾಜಕೀಯದಲ್ಲಿ ಈಗ ಬದ್ಧ ವೈರಿಗಳಾಗಿದ್ದಾರೋ, ಇಲ್ಲ ಬರೀ ವೈರಿಗಳಾಗಿದ್ದಾರೋ, ಅಥವಾ ಬೇರೆ ಬೇರೆ ಪಕ್ಷದಲ್ಲಿದ್ದಾರೋ, ಅದು ಅವ್ರವ್ರಿಗೆ ಸಂಬಂಧಪಟ್ಟ ವಿಚಾರ. ಆದರೆ ಇಂಟರ್ನಲ್ ಅವರಿಬ್ಬರ ನಡುವೆ ಸಂಬಂಧ, ಬಾರೋ ಹೋಗೋ ಸಂಬಂಧಗಳು ಇರುತ್ತೇನೋ. ಆ ಆಧಾರದಲ್ಲೇ MLA ಬನ್ರಿ ಇಲ್ಲಿ, ಕರೆಂಟ್ ಟೋಪಿ ಬಾಪ ಇಲ್ಲಿ ಅಂತ ಕರೆದಿದ್ದಾರೆ. ರೀ ಕರಿ ಟೋಪಿ MLA ರೀ ಕರಿ ಟೋಪಿ MLA ಅದನ್ನು ನೀವು ಯಾವ ಲೇಯರ್ನಲ್ಲಿಟ್ಟು ಯೋಚನೆ ಮಾಡ್ತೀರೋ ಅದು ನಿಮ್ಮ ವಿವೇಕಕ್ಕೆ ಬಿಟ್ಟಿದ್ದು. ಇಬ್ಬರ ಸ್ನೇಹಿತರ ನಡುವೆ ಆ ಥರದ ಒಂದು ಕಾನ್ವರ್ಸೇಷನ್ ಇದ್ದರೆ, ಇಬ್ಬರು ಸ್ನೇಹಿತರ ನಡುವೆ ಆ ಥರದ ಒಂದು ಕಾನ್ವರ್ಸೇಷನ್ ನಡೆದಿದೆ ಅನ್ನೋದಾದರೆ ಮೇ ಬಿ ಅವರ ಸಲುಗೆ ಅಂತಲೂ ತಗೋಬೋದು, ಅಥವಾ ಟಾರ್ಗೆಟ್ ಮಾಡೇ ಹೀಗೆ ಮಾತಾಡಿದ್ದಾರೆ ಅನ್ನೋದು ನಿಮ್ಮ ಅಭಿಮತ ಆದರೆ ಅದಕ್ಕೂ ನಮ್ಮ ತಕರಾರಿಲ್ಲ. ನನ್ನ ತಕರಾರಿರೋದು ಒಂದೇ, ಪದೇ ಆ ಹೆಣ್ಮಗಳು ಕುಸುಮ ಅವರ ವಿಚಾರದಲ್ಲಿ ಮುನಿರತ್ನ ಕೊಡ್ತಾ ಇರುವಂಥ ಸ್ಟೇಟ್ಮೆಂಟು. ಅದಾಗಲೇ ಹೆಣ್ಣುಮಕ್ಕಳನ್ನು ಇಟ್ಕೊಂಡು ಇವರು ಹನಿ ಟ್ರ್ಯಾಪ್ ಮಾಡ್ತಾರೆ. ಮತ್ತು ಒಂದು ರೇಪ್ ಕೇಸ್ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲಿಗೆ ಕೂಡ ಹೋಗಿ ಬಂದರು. ಅದು ಸಾಬೀತಾಗಬೇಕು ಕೋರ್ಟಲ್ಲಿ, ಅದು ಬೇರೆ ಕತೆ. ಚಾರ್ಜ್ ಶೀಟು ಮೊನ್ನೆ ಯಾವುದೋ ಒಂದು ರೇಪ್ ಕೇಸಿಗೆ ಸಂಬಂಧಪಟ್ಟಾಗ ಹೊರಗೆ ಬಂದಿದೆ. ಅದರಲ್ಲಿ ಮುನಿರತ್ನ ನಿರಪರಾಧಿ, ಹಾಗೇನೋ ಮಾಡಿಲ್ಲ ಈ ಮನುಷ್ಯ ಅಂತ ಹೇಳ್ಬಿಟ್ಟು ಬಂದಿದೆ. ಆದರೆ ಒಂದಿಷ್ಟು ಆರೋಪಗಳು ಅವ್ರ ಮೇಲೆ ಹಾಗೇ ಇದೆ, ತನಿಖೆ ನಡೀತಾ ಇದೆ. ಕುಸುಮಾ ಅವರನ್ನು ರಾಜರಾಜೇಶ್ವರಿ ನಗರದ MLA ಮಾಡಿ ಅವರನ್ನು ಮಂತ್ರಿ ಮಾಡೋದಕ್ಕೋಸ್ಕರ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. DK ರವಿ ಸತ್ತಿದ್ದೇ ತಪ್ಪಾಗಿ ಹೋಗ್ಬಿಟ್ಟಿದೆ, ಅವ್ರು ಬದುಕಿರಬೇಕಾಗಿತ್ತು. ಅವರು ಸತ್ತು ನಾನು ಸಾಯುವ ಸ್ಥಿತಿ ಬಂದಿದೆ ಅನ್ನುವಂಥ ಆ್ಯಂಗಲ್ನಲ್ಲೆಲ್ಲ ಮಾತಾಡಿದ್ರು. ಮಹಾಭಾರತ ಯುದ್ಧ ನಡೆದಿದ್ದು ಎಣ್ಣೆ, ರಾಮಾಯಣ ನಡೆದಿದ್ದು ಎಣ್ಣೆ. ಈ RR ನಗರದಲ್ಲಿ ಕುರುಕ್ಷೇತ್ರ ನಡೀತಾ ಇರೋದು ಒಂದು ಎಣ್ಣೆ. ಆ ಮಹಾನುಭಾವ DK ರವಿ ಬದುಕಿದ್ರೆ ನನಗೆ ಈ ಜೈಲಿಗೂ ಹೋಗ್ತಾ ಇರಲಿಲ್ಲ, ಇವತ್ತು ನನಗೆ ಈ ವನವಾಸನೂ ಇರ್ತಾ ಇರಲಿಲ್ಲ, ಇಷ್ಟೊಂದು ನೋವು ಅನುಭವಿಸ್ತಾ ಇರಲಿಲ್ಲ. ಆ DK ರವಿ ಸತ್ತು ಇವತ್ತು ಇಲ್ಲಿ ಬಂದು ನನಗಿಲ್ಲಾಗಿರೋದು. ಒಂದು ಹೆಣ್ಣು ಏನೇನು ಕೆಡುಕು ಮಾಡ್ಬೋದೋ ಎಲ್ಲ ಮಾಡ್ತಾ ಇರೋದು. ಇಷ್ಟಕ್ಕೂ ಇಲ್ಲಿ ನಡೀತಾ ಇರೋದು ಒಂದು ಹೆಣ್ಣನ್ನ MLA ಮಾಡಬೇಕು, ಆ MLA ಮಾಡಿ ಮಿನಿಸ್ಟ್ರ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ನನ್ನ ಮೇಲೆ ರೇಪ್ ಕೇಸ್ಗಳು ಹಾಕಿ, ನೀನು ರಾಜೀನಾಮೆ ಕೊಟ್ಟರೆ ಕೇಸ್ ವಾಪಸ್ ತಗೊಂತೀವಿ, ರಾಜೀನಾಮೆ ಕೊಟ್ಟರೆ ಕೇಸ್ ವಾಪಸ್. ಪದೇ ಒಂದು ಹೆಣ್ಣು ಮಗುವಿನ ಫ್ಲ್ಯಾಶ್ ಬ್ಯಾಕಿನ ಬಗ್ಗೆ ಮಾತಾಡಿ ಈಗಿಂದಲ್ಲ, ಆ ಬೈ ಎಲೆಕ್ಷನ್ ನಡೀತಲ್ಲ ಆಗಿಂದನೂ ಇದೇ ಥರ ಪರ್ಸನಲ್ ಟಾರ್ಗೆಟು. ನನ್ನಂಥ ಹೆಣ್ಮಗಳು
ಚಿಕ್ಕ ವಯಸ್ಸಿಗೆ ಗಂಡನ ಕಳ್ಕೊಳ್ಳೋದಿದೆಯಲ್ಲ, ದೊಡ್ಡ ದುರಂತವಾಗಿ ಕಳ್ಕೊಳ್ಳೋದಿದೆಯಲ್ಲ, ಸಣ್ಣ ನೋವಲ್ಲ. ಜನರ ನಡುವೆ ಓಟಾಡ್ಕೊಂಡಿದ್ದಾಳೆ ಹೆಣ್ಮಗಳು. ಜನರ ಮಧ್ಯೆ ಬೆರೆತು ರಾಜಕಾರಣವನ್ನು ಅಥವಾ ಸಮಾಜ ಸೇವೆಯನ್ನು ಏನೋ ಒಂದು ಮಾಡ್ಕೊಂಡಿದ್ದಾರೆ ಕುಸುಮ. ಆದರೆ ಪದೇ 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 ಆ ಫ್ಲ್ಯಾಶ್ ಬ್ಯಾಕನ್ನು ಒತ್ತಿ ಒತ್ತಿ ಕುಡ್ಕಿ ನೋವು ಮಾಡೋದಿದೆಯಲ್ಲ ಮುನಿರತ್ನ, ನೀನು ಭಾಳ ದೊಡ್ಡ ಕ್ರೂರಿ ಅಂತ ಅನಿಸುತ್ತೆ. ನಿಮಗೂ ಒಂದಿಬ್ಬರು ಹೆಣ್ಮಗಳಿದ್ದಾರೆ ಅಂತ ಕೇಳ್ಪಟ್ಟೆ. ನಿಮಗೊಂದು ಕೌಂಟ್ರ್ ಕೊಟ್ಟರು ಕುಸುಮ ಅವರು. ಹೆಣ್ಣು ಮಕ್ಕಳ ಮೇಲೆ ಎಷ್ಟು ದ್ವೇಷ ನಿನಗೆ, ನಿನ್ನ ಮೇಲೆ ಎಷ್ಟು ಪ್ರಕರಣಗಳಿದ್ದಾವೆ, ಈ ದೇಶಕ್ಕೆ ಹೆಣ್ಣಿನ ಕಾಂಟ್ರಿಬ್ಯೂಷನ್ ಏನಿದೆ ಅನ್ನುವಂಥ ಒಂದು ವಿಡಿಯೋವನ್ನು ಕೂಡ ಅವ್ರು ಮಾಡಿ ಹಾಕಿದ್ರು. ಬಹುಶಃ ತಾಳಕ್ಕಾಗದೆ ತಡೆಯೋಕ್ಕಾಗದೆ ಪದೇ ಪದೇ ಹೆಣ್ಣು 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 ಅಂತ ಹೇಳ್ಬಿಟ್ಟು ಹೆಣ್ಣಿನ ಶೋಷಣೆ ಮಾಡ್ತಾ ಆ ದುರಂತ ಘಟನೆಯನ್ನು ಪದೇ 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 ನೆನಪು ಮಾಡಿ ಆ ಕೊರಗಿನಲ್ಲೇ ಸಾಯಬೇಕು ಅಂತ ಹೇಳ್ಬಿಟ್ಟು ನಿರೀಕ್ಷೆ ಮಾಡುವಂಥವು ಎಷ್ಟು ಕ್ರೂರ ಮನಸ್ಸು ಮುನಿರತ್ನಂದು. ರಾಜಕೀಯ ಟೀಕೆ ಟಿಪ್ಪಣಿಗಳು ಏನೇ ಇರಲಿ, ಬಟ್ ವೈಯಕ್ತಿಕ ವಿಚಾರಕ್ಕೆ ಹೋಗಿ ಹೋಗಿ ನಿಲ್ಲೋದಿದೆಯಲ್ಲ ಮುನಿರತ್ನ ನಾಯ್ಡು. ನನ್ನನ್ನು ಟಾರ್ಗೆಟ್ ಮಾಡಲಾಗ್ತಿದೆ, ಬೆಂಕಿನೇ ಇಲ್ಲದೆ ಹೊಗೆ ಆಡೋದಿಲ್ಲ. ಸುಮ್ಮನೆ ಯಾರನ್ನೋ ಯಾವುದ್ಯಾವುದೋ ಪ್ರಕರಣದಲ್ಲಿ ಸಿಕ್ಕಾಕ್ಸೋಕ್ಕಾಗೋದೇ ಇಲ್ಲ. ಏನಾದರೂ ಒಂದು ಇರಲೇಬೇಕು. ಯಾವುದಾದ್ರು ಹೆಣ್ಮಗಳು ಬಂದು ಇದ್ದಕ್ಕಿದ್ದಾಗ ಬಂದುಬಿಟ್ಟು ತನ್ನ ಮೇಲೆ ರೇಪ್ ಆಯಿತು ಅಂತ ಯಾವ ಹೆಣ್ಮಕ್ಳು ಹೇಳ್ತಾರೆ? ಅದು ಟಾರ್ಗೆಟ್ ಆಗೋದೇ ಆದರೆ ಅದಕ್ಕೊಂದು ತನಿಖೆ ಅಂತ ನಡೆಯುತ್ತೆ. ತನಿಖೆ ನಡೀತಾ ಇದೆ. ಮೇ ಬಿ ನಿಮ್ಮನ್ನು ಸೋಲಿಸುವ ಮಟ್ಟಕ್ಕೆ ಬೆಳೆದು ನಿಂತಿರೋ ಒಂದು ಹೆಣ್ಮಗಳನ್ನು ಹೇಗಾದರೂ ಮಾಡಿ ಮುಗಿಸ್ಬೇಕು ಅಂತ ಪರ್ಸ್ನಲ್ ಟಾರ್ಗೆಟ್ ಮಾಡೋದಿದೆಯಲ್ಲ. ಕರಿಟೋಪಿ ಕಾಳಗ, DK ಶಿವಕುಮಾರ್ ನಿಮ್ಮ ಆತ್ಮೀಯತೆ, ನಿಮಗೆ ಸಂಬಂಧಪಟ್ಟ ವಿಚಾರ. ಅವ್ರು ಕರೆದ್ರು, ನೀವು ಹೋದ್ರಿ, ನೀವು ಬಾಯಿ ಬಡ್ಕೊಂಡ್ರಿ. ಈ ಹೆಣ್ಮಗಳನ್ನ ಯಾಕೆ ಟಾರ್ಗೆಟ್ ಮಾಡ್ತಿದ್ದೀರಾ ಪದೇ ಪದೇ? ನಾನು ಭಾಳ ವರ್ಷಗಳಿಂದ ನೋಡ್ತಾ ಇದ್ದೀನಿ ಇದನ್ನು. ಪದೇ 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 ಕುಸುಮ ಅವ್ರ ಮೇಲೆ ಟಾರ್ಗೆಟ್ ಮಾಡಿದ್ರು. ಕಳೆದ ಎಲೆಕ್ಷನ್ ಅನಿಸುತ್ತೆ ಯಶವಂತಪುರದಲ್ಲಿ ಅಕ್ಷರಶಃ ಹಲ್ಲೆ ಮಾಡಿದ್ರು ಕುಸುಮ ಮೇಲೆ. ಒಂದು ಹೆಣ್ಣುಮಗು ಅಂತ ನೋಡಲ್ಲ, ಅವ್ರ ಮೇಲೆ ಅಟ್ಯಾಕ್ ಮಾಡಿಸ್ತೀರಿ. ಒಂದು ಹೆಣ್ಣುಮಗು ಅಂತ ನೋಡಲ್ಲ, ತುಚ್ಛವಾಗಿ ಬೈತೀರಿ. ಕನಸು ಮನಸ್ಸಿನಲ್ಲೂ ಕೂಡ ನಿಮ್ಮನ್ನು ಕಂಗೆಡಿಸುವಂತೆ ಕುಸುಮ ಅವರು ಬೆಳೆದು ನಿಂತಿದ್ದಾರೆ ಅನ್ನೋದು ಸಾಬೀತಾಗ್ತಾ ಇದೆ. ಜನ ಎಲ್ಲದನ್ನು ನೋಡ್ತಾ ಇದ್ದಾರೆ. ಕಳೆದ ಚುನಾವಣೆಯಲ್ಲೇ ಮ್ಯಾಕ್ಸಿಮಮ್ ಉತ್ತರ ಕೊಟ್ಟಿದ್ರು. ಕೂದಲೆಳೆಯಲ್ಲೇ ಹಾಗೆ ಪಾಸಾದ್ರಿ ಅಷ್ಟೇ ಮುನಿರತ್ನ ನಾಯ್ಡು. ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಈ ಕ್ಷೇತ್ರದಲ್ಲಿ. ನನ್ನನ್ನು ಅನಭಿಷಿಕ್ತ ದೊರೆ ಥರ ಇದ್ರಿ ನೀವು. ನಿಮ್ಮ ಪರಿಸ್ಥಿತಿ ಏನಾಗಿದೆ ಇವತ್ತಲ್ಲಿ? ನೀವುಗಳೇ ಮಾಡ್ಕೊಂಡಿದ್ದು ಇದನ್ನು. ಯಾರೊಬ್ಬ ಗುತ್ತಿಗೆದಾರ ಬರ್ತಾನೆ, ಆತನ ಹತ್ರ ಕಮಿಷನ್ ಕೇಳ್ತೀರಿ, ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಆತನ ಹೆಂಡತಿ ತಾಯಿನ ಏನೋ ಜಾತಿ ಕೇಳಿ, ಅದು ಒಕ್ಕಲಿಗನೋ ಇನ್ನೊಂದು ಜಾತಿ ಕೇಳಿ ಮಲಗಿಸು ಅಂತ ಹೇಳ್ತೀರಿ. ಆಡಿಯೋ ಕೂಡ ದೊಡ್ಡ ಪ್ರಮಾಣದಲ್ಲಿ ವೈರಲ್ ಆಯ್ತಲ್ಲ. ಕುಸುಮ ಸೋತು ಹೋಗಿರ್ಬೋದು, ಆದರೆ ಕುಸುಮ ಎಂಟ್ರಿ ಆದಮೇಲೆ RR ನಗರದಲ್ಲಿ ನಿಮ್ಮ ಕಾಲದಲ್ಲಿ ಇತ್ತಲ್ಲ ಆ ದರ್ಪ, ಆ ದೌರ್ಜನ್ಯ, ಆ ಕ್ಷೇತ್ರದಲ್ಲಿ ನಿಮ್ಮ ಹಿಡಿತ, ಅಬ್ಬರ, ದಬ್ಬಾಳಿಕೆ, ಇವಕ್ಕೆಲ್ಲ ಕಡಿವಾಣ ಬಿತ್ತು. ಕುಸುಮ ಸೋತರು, ಗೆಲ್ಲದೇ ಇದ್ದರು, ನಿಮ್ಮ ಆಟೋಟೋಪಕ್ಕೆಲ್ಲ ಕಡಿವಾಣ ಬಿತ್ತು. ಅದು ಆ ಹೆಣ್ಮಗಳ ಪವರು. ಇನ್ನು ಆಕೆ ಗೆದ್ದು ಅಧಿಕಾರಕ್ಕೆ ಬಂದರೆ ಆ ಕ್ಷೇತ್ರ ಏನಾಗ್ಬೋದು? ಜನ ಎಷ್ಟು ನೆಮ್ಮದಿಯಿಂದ ಬದುಕ್ಬೋದು? ಪಕ್ಷ ಸಿದ್ಧಾಂತದ ಕಾರಣಕ್ಕೆ ಕೊನೆ ಚುನಾವಣೆಯಲ್ಲಿ ನೀವು ಗೆದ್ದಿರೋದು. ವೈಯಕ್ತಿಕವಾಗಿ ನೀವು ನಾಶ ಆಗೋಗಿದ್ದೀರಿ. ಒಂದು ಹೆಣ್ಣು ಮಗಳನ್ನು ಟಾರ್ಗೆಟ್ ಮಾಡಿ ನೀವು ಮಾತಾಡ್ತಾ ಇದ್ದೀರಿ. ಒಂದು ಹೆಣ್ಣು ಮಗಳನ್ನು ಪದೇ ಪದೇ ನೋಯಿಸ್ತಾ ಇದ್ದೀರಿ. ಒಂದು ಹೆಣ್ಣು ಮಗಳನ್ನೇ ಪದೇ ಪದೇ ವಿಲನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ. ನೀವುಗಳು ಮಾಡಿಕೊಂಡಂಥ ಎಡವಟ್ಟುಗಳಿಗೆ, ನಿಮ್ಮ ವೈಯಕ್ತಿಕ ತೆವಲುಗಳಿಗೆ ಒಂದು ಹೆಣ್ಣು ಮಗುನ ಈಸಿಯಾಗಿ ಕೈ ತೋರಿಸಿ ಬಚಾವಾಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ. ಇದು ಯಾವುದು ಕೂಡ ಶ್ರೇಯಸ್ಸಲ್ಲ. ಪ್ರತಿಯೊಂದರೂ ಕೂಡ ಜನ ನೋಡ್ತಾ ಇರ್ತಾರೆ. ಒಂದು ಫೈಂಡ ಹೇಗೆ ಕೊಡ್ತಾರೆ ಅಂದರೆ ತಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಇಂಥ ನಿಕೃಷ್ಟ ಸ್ಥಿತಿಗೆ ಟೋಪಿ ಕಿತ್ತೆಸೆಯುವ, ಒದೆಸಿಕೊಳ್ಳುವ ಮಟ್ಟಕ್ಕೆ ತಾವು ಬಂದು ತಲುಪಿದ್ದೀರಿ ಅಂದರೆ ಈ ಥರದ ಬದುಕನ್ನು ನೀವು ನಿರೀಕ್ಷೆ ಮಾಡಿದ್ರಾ? ಬರೀ ಒಂದು 5-10 ವರ್ಷದ ಹಿಂದೆ ಈ ಥರದ ಸ್ಥಿತಿ ನನ್ನ ಕ್ಷೇತ್ರದಲ್ಲಿ ನನಗೆ ನನ್ನ ಜನರೇ ಹೊಡೆಯುವಂಥ ಪರಿಸ್ಥಿತಿ ಬರುತ್ತೆ ಕಲ್ಪನೆ ಮಾಡಿದ್ರಾ? ಮಾಡಿಲ್ಲ ತಾನೆ. ಹಾಗೆ ಇನ್ನೊಂದು 5 ವರ್ಷ ಹೋದ ಮೇಲೆ ಅಥವಾ ಇನ್ನೊಂದು 2.5-3 ವರ್ಷ ಹೋದ ಮೇಲೆ ನೀವು ನಿರೀಕ್ಷೆ ಮಾಡದಂಥ ಘಟನೆಗಳು ನಡೆದು ಹೋಗ್ತವೆ. ಕಾಲನೇ ಹಾಗೆ, ಚಕ್ರ ತಿರುಗಲೇಬೇಕು. ಅಷ್ಟನ್ನು ಅರ್ಥ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಕರಿಟೋಪಿ ಕಾಳಗ ಸದ್ಯಕ್ಕೆ ಕರ್ನಾಟಕದಲ್ಲಿ ಹಾಟ್ ಸಬ್ಜೆಕ್ಟ್. ಇದು ಮುಂದೆ ಎಲ್ಲಿ ಹೋಗಿ ತಲುಪುತ್ತೋ ಎಲ್ಲೋಗಿ ಮುಟ್ಟುತ್ತೋ ಕಾದು ನೋಡೋಣ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.